ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಖುಷಿ ಕನ್ನಡ ವ್ಲಾಗ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನು ವಿಡಿಯೋ ಇವತ್ತು ಅಂತಂದರೆ ಅಕ್ಕಿ ರೊಟ್ಟಿ ಮತ್ತು ಟೊಮೆಟೊ ಗೊಜ್ಜು ಹಳ್ಳಿ ಸ್ಟೈಲಲ್ಲಿ ಮಾಡೋದು. ಬನ್ನಿ ಸ್ಟಾರ್ಟ್ ಮಾಡೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಎಣ್ಣೆ ಕಾದ್ಮೇಲೆ ಒಂದು 1/4 ಸ್ಪೂನಷ್ಟು ಸಾಸಿವೆ ಹಾಕಿ, ಅದಾದಮೇಲೆ ಈರುಳ್ಳಿ, 1-2 ಈರುಳ್ಳಿ, ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು 5ರಿಂದ 6 ಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಅದನ್ನು ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೋಬೇಕು, ಗೋಲ್ಡನ್ ಕಲರ್ ಬರಬೇಕು. ಅದಾದಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅಡುಗೆ ಅರಿಶಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಕಲರೆಲ್ಲ ಹೊಂದಬೇಕು ಈರುಳ್ಳಿಗೆ. ಅದಾದಮೇಲೆ ಒಂದು 4 ಮೀಡಿಯಮ್ ಸೈಜ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೆ. ನನಗೆ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಗೊಜ್ಜು, ಹಾಗಾಗಿ ಹೆಚ್ಚಿಟ್ಕೊಂಡಿದ್ದ ಟೊಮೊಟೊ ಮತ್ತು ಸ್ವಲ್ಪ ಉಪ್ಪೇನಕ್ಕಪ್ಪ ಹಾಕೋದು ಅಂತ ಅಂದರೆ ಟೊಮೊಟೊ ಬೇಗ ಸಾಫ್ಟ್ ಆಗಲಿ, ಚೆನ್ನಾಗಿ ಬೇಯಲಿ ಅಂದ್ಬಿಟ್ಟು ಹಾಕೋದು. ಆಮೇಲೆ ಬೇಕಿದ್ರೆ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ. ಇವಾಗ ನಾನು ಸ್ವಲ್ಪ ಅದು ಇದಾಗಬೇಕಲ್ಲ, ಸ್ಮ್ಯಾಶ್ ಆಗಬೇಕಲ್ಲ ಚೆನ್ನಾಗಿ, ಹಾಗಾಗಿ ಹಾಕ್ಕೊಂಡಿದ್ದೆ. ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ, ಎಣ್ಣೆ ಎಲ್ಲ ಬಿಟ್ಕೊಂಡು. ಇವಾಗ ಟೊಮೊಟೊ ಈ ಥರ ಆಗಬೇಕು, ಎಣ್ಣೆ ಎಲ್ಲ ಬಿಟ್ಕೊಂಡು ಚೆನ್ನಾಗಿ ಮೆತ್ತಗಾಗಬೇಕು ಟೊಮೊಟೊ. ಅದಾದಮೇಲೆ ಈ ಥರ ಇದು ಮಾಡ್ಕೊಳ್ಳಿ, ತಿರುಗಿಸ್ತೀವಲ್ಲ ಅದರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಾದಮೇಲೆ ಮನೇಲೇ ಮಾಡಿಟ್ಕೊಂಡಿರೋದಂಥ ಸಾಂಬಾರು ಪುಡಿ ಒಂದು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಪ್ಪು ಕಾಯಿ ತುರಿ, ಹಸಿ ಕಾಯಿ ತುರಿ ಅದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇವಾಗ ಗೊಜ್ಜಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಗ್ರೇವಿ ಥರ ಬೇಕು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಳ್ಳಿ. ಒಂದು ಮೀಡಿಯಮ್ ಇದ್ದರೆ ಓಕೆ ಸಾಕು. ನನಗೆ ರೊಟ್ಟಿಗಲ್ವ ಸ್ವಲ್ಪ ಗ್ರೇವಿ ಥರ ಬೇಕು ಅಂದ್ಬಿಟ್ಟು ಜಾಸ್ತಿ ನೀರು ಹಾಕ್ಕೊಂಡೆ. ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ನಿಮಿಷ ಕುದಿಯೋಕ್ಕೆ ಬಿಡಿ. ಅದನ್ನು ಕುದ್ದಿದ್ದಾದಮೇಲೆ ಲಾಸ್ಟಲ್ಲಿ ನೋಡಿ ಕುದಿ ಬರ್ತಾ ಇದೆ. ಅದಾದಮೇಲೆ ಲಾಸ್ಟಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ರೆಡಿ ಆಗುತ್ತೆ ಗೊಜ್ಜು. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇವಾಗ ಬೇಕಾದ್ರೆ ನೀವು ನೋಡ್ಕೋಬೋದು, ಉಪ್ಪು ಕಮ್ಮಿ ಜಾಸ್ತಿ ಏನು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಅಷ್ಟೇ, ಗೊಜ್ಜು ರೆಡಿ ಆಯಿತು. ಇಷ್ಟೇ ಸಿಂಪಲ್ಲು. ನಮ್ಮ ಹಳ್ಳಿ ಕಡೆ ಎಲ್ಲ ಹೀಗೆ ಮಾಡೋದು ಗೊಜ್ಜುನ, ಟೊಮೊಟೊ ಗೊಜ್ಜುನ, ಚೆನ್ನಾಗಿರುತ್ತೆ. ಇವಾಗ ಅನ್ನಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಮಿಕ್ಸಿ ಮಾಡ್ಕೊಳೋದು, ನುಣ್ಣಗೆ ರುಬ್ಕೊಂಬಿಡಿ. ಹಸಿಟ್ಟು ಎಷ್ಟು ಬೇಕು ನೋಡ್ಕೊಂಡು, ನೀವು ರೊಟ್ಟಿ ಎಷ್ಟು ಬೇಕು ನೋಡಿಕೊಂಡು ಅದನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು, ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಳ್ಳಿ ಸಾಲ್ಟು. ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫಸ್ಟ್ ನೀರು ಹಾಕೋಕ್ಕಿಂತ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ಳಿ, ಆಮೇಲೆ ನೀರು ಹಾಕ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ನೋಡಿಕೊಂಡು ಮಿದ್ಕೋಬೇಕು. ಒಂದೇ ಸಲ ನೀರು ಹಾಕ್ಕೊಂಬಿಟ್ರೆ ತೆಳ್ಳಗಾಗೋಗ್ಬಿಡುತ್ತೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಈ ಥರ ನೋಡ್ಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಮಿದ್ಕೋಬೇಕು. ರೊಟ್ಟಿ ನಮಗೆ ರೊಟ್ಟಿ ತಟ್ಟುವಾಗ ಗಟ್ಟಿ ಅನ್ನಿಸ್ಬಾರ್ದು, ಈ ಕಡೆ ತೆಳ್ಳಗೂ ಅನ್ನಿಸ್ಬಾರ್ದು. ಆ ಥರ ನೋಡಿಕೊಂಡು ಮಿದ್ಕೊಳ್ಳಿ ಹಸಿಟ್ಟನ್ನ. ನೋಡಿ ರೆಡಿ ಆಯಿತು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ರೊಟ್ಟಿ, ಅನ್ನ ರುಬ್ಬಿ ಈ ಥರ ಮಾಡೋದ್ರಿಂದ ಒಂದು ಚೂರು ಒಡೆಯೋದಿಲ್ಲ, ಹರ್ಕೊಳ್ಳೋದಿಲ್ಲ, ಎತ್ತಿ ಹಾಕುವಾಗ ಹರ್ಕೊಳ್ಳೋದಿಲ್ಲ. ಇವಾಗ ಒಂದು ಮಣೆ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು, ನಮಗೆ ಎಷ್ಟು ಬೇಕೋ ಅಗಲ ಅಷ್ಟು ನೋಡಿಕೊಂಡು ಒಂದಿಷ್ಟಪ್ಪ ಹಸಿಟ್ಟು ತೊಗೊಂಡು ಈ ಥರ ತಟ್ಕೊಳ್ಳೋದು ಅಷ್ಟೇ ಸಿಂಪಲಾಗಿ. ಮಾಡೋಕ್ಕೆ ಬರದೇ ಇದ್ದವರು ಸಹ ಮಾಡ್ಕೋಬೋದು. ರೊಟ್ಟಿ ಸಖತ್ತಾಗಿ ಬರುತ್ತೆ. ರೊಟ್ಟಿ ಚಪಾತಿ ಥರ ಲಟ್ಟಿಸ್ಕೋಬೋದು, ತೆಳ್ಳಗೆ ಬರುತ್ತೆ. ಈ ಥರ ಮಾಡ್ಕೊಂಡು ಹಂಚು ಕಾಯಕ್ಕೆ ಇಟ್ಟಿದ್ದೆ ಸ್ಟವ್ ಮೇಲೆ, ಕಾದಿದೆ. ಇವಾಗ ರೊಟ್ಟಿ ಹಾಕ್ಕೊಳ್ಳೋದು, ತಟ್ಟಿದ ರೊಟ್ಟಿ ಹಾಕ್ಕೊಂಡು ಈ ಥರ ಅದೊಂದು ಸ್ವಲ್ಪ ಬಬಲ್ಸ್ ಬಂದಮೇಲೆ ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ, ಕೈಯಲ್ಲಿ ಸುಡುತ್ತಲ್ವ, ಕಾಟನ್ ಬಟ್ಟೆಯಲ್ಲಿ ನೀರು ಸವರ್ಕೊಳ್ಳೋದು ಈ ಥರ. ಆಮೇಲೆ ಉಲ್ಟಾ ಮಾಡಿಕೊಂಡು ಸುತ್ತಲೂ ಕಂಠ ಬೇಯಿಸ್ಕೋಬೇಕು. ಊರ ಕಡೆ ಅಂತ ಅಂದರೆ ಒಲೆ ಇರುತ್ತೆ, ಒಲೆಯಲ್ಲಿ ರೊಟ್ಟಿ ಮಾಡೋದ್ರಿಂದ ಕಂಠನ ಸುಟ್ಕೋಬೋದು ಕೆಂಡದಲ್ಲಿ. ಇಲ್ಲಿ ಮಾಡೋದ್ರಿಂದ, ಸ್ಟವಲ್ಲಿ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಂಠ ಬೆಂದಿರಲ್ಲ ಅಲ್ವ ನೀಟಾಗಿ. ಈ ಥರ ಮಾಡ್ಕೊಂಡು ಬೇಯಿಸ್ಕೋಬೇಕು ಕಂಠನ, ಚೆನ್ನಾಗಿ ಬೇಯುತ್ತೆ. ಹಸಿ ಥರ ಇರುತ್ತೆ, ಒಂಥರ ಚೆನ್ನಾಗಿರಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ನೋಡಿ ಉಬ್ಬಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಕಂಠ ಎಲ್ಲ ನೀಟಾಗಿ ಈ ಥರ ಬೇಯಿಸ್ಕೊಂಡ್ಬಿಟ್ರೆ ರೊಟ್ಟಿ ರೆಡಿ. ಮತ್ತು ಗೊಜ್ಜು ಹಾಕ್ಕೊಂಡು ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನೀವು ಒಂದು ಸಲ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ.